ನಮಸ್ತೆ, ನಾನಿಮ್ಮ ಸೌಮ್ಯಶ್ರೀ. ನಾವು ಏನಾದರೂ ತಪ್ಪು ಮಾಡಿದ್ರೆ, ತಪ್ಪಾಗಿ ನಡ್ಕೊಂಡ್ರೆ ನಮ್ಮ ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ. ಅದ್ರ ಜೊತೆ ನಾವು ಪೂಜ್ಸೋ ಅಂತ ಗುರುಗಳೇ ಆಗ್ಬೋದು, ಯಾವ ದೇವರೇ ಆಗ್ಬೋದು, ನಾವು ಪೂಜೆ ಮಾಡೋ ದೇವರು ನಾವು ತಪ್ಪು ಮಾಡ್ತಿದ್ದೀವಿ ಅಂದ್ರೆ ನಮಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಈಗ ರಾಯರ ಹತ್ರ ನಾನು ಹೂವನ್ನ ಕೇಳ್ತೀನಿ. ರಾಯರು ಯಾವ ಪಂಚಾಂಗದಲ್ಲಾಗ್ಲಿ ಯಾವ ಗ್ರಂಥದಲ್ಲೂ ಕೂಡ ಅವರು ಬರೀಲಿಲ್ಲ. ಹಾಗಾದ್ರೆ ಮಂತ್ರಾಲಯದಲ್ಲಿ ಹೇಗೆ ಹೂವ ಆಗುತ್ತೆ? ಮಂತ್ರಾಲಯದಲ್ಲಿ ಯಾರು ಗುರುಗಳು ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಬೆಳೆಸ್ಬಿಡ್ತಾರ? ರಾಯರು ಇರೋದು ಸತ್ಯ. ರಾಯರು ಹೂವಿನ ಮುಖಾಂತರ ಮಾತಾಡ್ತಾರೆ. ಆದ್ರೆ ಗೊತ್ತಿಲ್ಲದೆ ಇರೋಂಥವ್ರು ರಾಯರು ಯಾವ ಗ್ರಂಥದಲ್ಲಿ ಬರ್ದಿದ್ದಾರೆ ಹೋರಾಟ ಮಾಡ್ದೆ. ಆಯ್ತಪ್ಪ, ನಿನ್ನ ಹೋರಾಟಕ್ಕೆ ನಾವು ಬರೋಣ. ನೀನು ನನ್ನ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಕೊನೆಗೆ ನೀನೇನ್ ಮಾಡ್ದೆ? ಓಡೋಗ್ಬಿಟ್ಟು ಸೌಮ್ಯಶ್ರೀ ನನ್ನನ್ನ ಕೊಲೆ ಮಾಡಕ್ಕೆ ಅಂತ ಬಂದಿದ್ರು, ಎದುರಿಸಿದ್ರು, ಬೆದರಿಸಿದ್ರು ಅಂತ ಹೇಳ್ಬಿಟ್ಟು ರಾಮನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೆ. ರಾಮನಗರ ಸ್ಟೇಷನ್ ಇಂದ ನನಗೆ ಫೋನ್ ಬಂತು, ಈ ತರ ಬರ್ಬೇಕು ನೀವು ಅಂತ. ಅದಕ್ಕೆ ಮುಂಚೆ, ನೀನು ಕಂಪ್ಲೇಂಟ್ ಮಾಡೋಕ್ ಮುಂಚೆ ನೀನು ನನ್ನ ಬಗ್ಗೆ ವಿಡಿಯೋಸ್ ಎಲ್ಲ ಮಾಡಿದಾಗ ನಾನು ಇದೇ JP ನಗರ ಪುಟ್ಟೇನಹಳ್ಳಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದೆ ನಿನ್ ಮೇಲೆ. ಪುಟ್ಟೇನಹಳ್ಳಿ ಸ್ಟೇಷನ್ ಇಂದ ನಿನಗೆ ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡಿಲ್ಲ. ಕೊನೆಗೆ ಪಿಕ್ ಮಾಡಿ ಏನಂತ ಹೇಳ್ದೆ? ಹೆದರಿಕೆ ಬೆದರಿಕೆ ಕರೆಗಳು ಬರ್ತಿದೆ, ಪೊಲೀಸ್ ಅವರು ಬಾಪ ನಿನ್ ಮೇಲೆ ಕಂಪ್ಲೇಂಟ್ ಆಗಿದೆ, ಬಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಡು ಅಂತ ಅಂದ್ರೆ ಏನ್ ಹೇಳ್ದೆ? ವಿಡಿಯೋದಲ್ಲಿ ಬೆದರಿಕೆ ಕರೆ ಬಂದಿದೆ. ಪೊಲೀಸ್ ಅವರು ಬೆದರಿಕೆ ಕರೆ ಮಾಡ್ತಾರಾ? ಯಾರಾದ್ರೂ ಬೇರೆಯವ್ರು ಮಾಡಿದ್ರೆ ಅದು ಬೆದರಿಕೆ ಕರೆ. ಓಕೆ, ನೀನ್ ಬಂದಿಲ್ಲ. ಇಷ್ಟೆಲ್ಲ ವಿಡಿಯೋದಲ್ಲಿ ಮಾತಾಡುವಂತವನು ಏನಂದೆ? ರಾಯರ ಮಕ್ಕಳು ಕೊಳಕ್ ಮಕ್ಳ? ನೀನ್ ಶುದ್ಧವಾಗಿದ್ರೆ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ನೀನೇನಾದ್ರೂ ಅವ್ರಿಗೆ ಫೋನ್ಗೆ ಕರೆನ್ಸಿ ಹಾಕ್ತೀಯಾ? ಇಲ್ಲ ಫೋನ್ ಏನಾದ್ರೂ ಕೊಡ್ಸಿದ್ಯಾ? ಅವ್ರ ಹೆಜ್ಜೆ ನಮಸ್ಕಾರ ಮಾಡ್ಬೇಕಾದ್ರೆ ವಿಡಿಯೋನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಅದನ್ನ ಕಟ್ಕೊಂಡು ನಿನಗೇನು? ಅದ್ ಹೆಂಗ್ ಹೇಳ್ತೀಯ ನೀನು? ರಾಯರು ಮಕ್ಳು ಕೊಳಕ್ ಮಕ್ಳು ಅಂತ ನೀನ್ ಶುದ್ಧವಾಗಿದ್ಯಾ? ಹಂಗ ನೀನೇನು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತೀಯಾ? ಒಬ್ರು ಹೆಣ್ಮಗಳು ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇದ್ರೆ ನನ್ನ ಬಗ್ಗೆ ಹೋಗ್ಬಿಟ್ಟು ರಾಮನಗರ ಸ್ಟೇಷನ್ ಅಲ್ಲಿ ಏನ್ ಕೊಟ್ಟೆ ನೀನು? ಇವಳಿಗೆ ಸೀರೆ ಎಲ್ಲಿಂದ ಬರುತ್ತೆ? ಇವಳಿಗೆ ಪೂಜೆಗೆ ಹೂವ ಎಲ್ಲಿಂದ ಬರುತ್ತೆ? ಇವಳು ಅಷ್ಟು ದೊಡ್ಡ ಮನೇಲಿ ಅವಳೆ ಜೀವನ ಹೆಂಗ್ ಮಾಡ್ತಾಳೆ ಅಂತ ಅಂದ್ರೆ ಆಯ್ತಪ್ಪ, ಓಕೆ, ಅದಕ್ಕೂ ಬಂದೆ, ಸ್ಟೇಟ್ಮೆಂಟ್ ಕೊಟ್ಟು ಬಂದೆ. ಆದ್ಮೇಲೆ ನಾನು ಕೋರ್ಟಲ್ಲಿ ಕೇಸ್ ಮಾಡಿದೆ. 5 ನೋಟಿಸ್ ಹೋಗಿದೆ. ಎಲ್ಲೋಗಿದ್ಯಾ? ನಾನೇನಾದ್ರೂ ಸಪ್ರೇಟ್ ಬಾಪ ಅಲ್ಲಿ ಎಲ್ಲಾದ್ರೂ ಮಾತಾಡು ಅಂತ ಕರೆದಿದ್ನಾ? ಏನಿಲ್ವಲ್ಲ. ನ್ಯಾಯ ನೀತಿ ಧರ್ಮ ಕಾನೂನು ಅಂತೀಯಲ್ಲ, ಅದಕ್ಕೆ ಕಾನೂನು ಮುಖಾಂತರ ಹೋರಾಟ ಮಾಡ್ತಿದ್ದೀನಲ್ಲ. ಬರ್ಬೇಕು ಕಾನೂನು ಮುಖಾಂತರ ಅಂದ್ಮೇಲೆ ನಾನು ನೋಟಿಸ್ ಕಳ್ಸಿದೀನಿ, ಯಾಕೆ ಬಂದಿಲ್ಲ? ಯಾಕೆ ಹೋಗಿ ಬಂದು ನಮ್ಮನ್ನ ಎಳಿತೀಯ? ನಾವೇನ್ ಮಾಡಿದೀವಿ? ನಾವು ತಪ್ಪು ಮಾಡಿದ್ರೆ ಭಗವಂತ ರಾಯರು, ನೀನು ಹೇಳ್ತೀಯ ನಾನು ರಾಯರು ನಂಬಿದೀನಿ, ಆಣೆ ಭಾಷೆ ಅಂತ ಹೇಳ್ತೀಯ. ನೀನು ಆಣೆ ಭಾಷೆ ಇಟ್ಟಿರೋನು ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಟ್ಟು ರಾಮನಗರದಲ್ಲಿ ಕಂಪ್ಲೇಂಟ್ ಮಾಡ್ತೀಯ. ಅದೊಂದು. ಇನ್ನೊಂದೇನಂದ್ರೆ ಕೊಳಕ್ರು ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ನೋಡ್ಕೊಂಡು ರಾಯರನ್ನ ಪೂಜಿಸ್ತಿದ್ದಾರೆ. ತುಂಬಾ ಜನಕ್ಕೆ, ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿದೆ. ನಾವೆಲ್ಲ ಮಂತ್ರಾಲಯಕ್ಕೆ ಹೋಯ್ತಿದಾಗ ಅಷ್ಟು ಜನ ಇರ್ಲಿಲ್ಲ. ಇವತ್ತು ಕಾಲಿಡಕ್ಕಾಗಲ್ಲ. ರಾಯರ ದರ್ಶನ ಮಾಡ್ಬೇಕು ಅಂದ್ರೆ ವೇಟ್ ಮಾಡ್ಬೇಕು. ಮುಂಚೆ ಎಲ್ಲ ಈಸಿಯಾಗಿ ಹೋಗಿ ನಾವು ದರ್ಶನ ಮಾಡ್ಕೊಬತ್ತಿದ್ವಿ. ಇದೆಲ್ಲ ಆಗೋಕೆ ಕಾರಣ ಸೋಷಿಯಲ್ ಮೀಡಿಯಾದಿಂದ ಎಷ್ಟೋ ಜನ ವಿಡಿಯೋಗಳನ್ನ ನೋಡಿ ಮನೆಯಲ್ಲಿ ರಾಯರ ಫೋಟೋನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಇದೆಷ್ಟು ಸತ್ಯ, ಇದೆಷ್ಟು ಸುಳ್ಳು ಅನ್ನೋದನ್ನ ನೀವ್ ಇದಕ್ಕೆ ಕಮೆಂಟ್ ಮಾಡಿ. ಏನಂತ? ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡ್ತಿದ್ದೀರಲ್ಲ, ತುಂಬಾ ಜನ ಹೆಣ್ಮಕ್ಳೇ ಆಗ್ಬೋದು ಗಂಡ್ ಮಕ್ಳೇ ಆಗ್ಬೋದು, ನೀವು ಪೂಜೆ ಮಾಡ್ತಿದ್ದೀರಲ್ಲ, ನಿಮ್ಗೆ ನೀವು ಎಲ್ಲಿಂದ ನೋಡಿ ಪೂಜೆ ಮಾಡಿದ್ರಿ? ಎಲ್ಲಿಂದ ನೋಡಿದ್ರಿ? ನಿಮಗ್ ನೀವೇ ಎಲ್ಲ ಬಂದ್ಬಿಡ್ತಾ? ಬೇರೆಯವ್ರನ್ನ ನೋಡೇ ತಾನೇ ನಾವು ಕಲ್ತಿರೋದು. ನಮಗ್ ನಾವ್ ಯಾವತ್ತು ಪೂಜೆ ಮಾಡ್ಬೇಕು ಅಂತ ಬಂದಿರಲ್ಲ. ನಾವು ಬೇರೆಯವ್ರ ವಿಡಿಯೋಸ್ಗಳನ್ನ ನೋಡಿದಾಗ ಕೆಲವೊಂದ್ಸಲ ಬಂದಿರುತ್ತೆ. ಅದನ್ನ ನೋಡಿ ಒಂದ್ಸಲ ಮನ್ಸು ಗಟ್ಟಿ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ತುಂಬಾ ಜನ ಅಲ್ಲ, ಮನೆಯಲ್ಲೂ ಅಂಗಡಿಗಳಲ್ಲೂ ಎಲ್ಲೇ ಹೋದ್ರು ರಾಯರು ಫೋಟೋ ಕಾಣುತ್ತೆ. ಅಂತದ್ರಲ್ಲಿ ಕೊಳಕು ಮಕ್ಳು ಅಂತ ಕೇಳ್ತಿಯಲ್ಲ, ಏನ್ ಕೊಳಕು? ಒಬ್ಬ ವ್ಯಕ್ತಿ ಸ್ವಾಮೀಜಿ, ಅವನು ಎಷ್ಟೋ ಜನಕ್ಕೆ ಅವರು ದಾರಿ ದೀಪವಾಗಿದ್ದಾರೆ. ಸುಮ್ನೆ ಹೋಗ್ಬಿಟ್ಟು ಸ್ವಾಮೀಜಿ ಹಿಂದೆ ಹೋಗಕ್ಕಿದಾ? ಅವ್ರ ಜೀವನದಲ್ಲಿ 1000 ಕಷ್ಟ ಇದೆ, ಎಲ್ರಿಗೂ ಕಷ್ಟ ಇದೆ. ನಿನ್ ಮನೆನ ನೀನ್ ಸರಿ ಮಾಡ್ಕೋ.
ಬೇರೆಯವ್ರ ಮನೆ ಏನಕ್ ಸರಿ ಮಾಡ್ತೀಯಾ? ಬೇರೆಯವ್ರ ಬಗ್ಗೆ ಏನಕ್ ಮಾತಾಡ್ತೀಯಾ? ಹ ನಿನ್ ತಾಕತ್ತಿದ್ರೆ ಇವತ್ತು ಚಾಲೆಂಜ್ ಮಾಡ್ತೀನಿ. ತಾಕತ್ತಿದ್ರೆ ನೀನು ಈ ಸಲ ಕೋರ್ಟ್ಗೆ ಅಟೆಂಡ್ ಆಗು. 5 ನೋಟಿಸ್, ಈಗ 6ನೇ ನೋಟಿಸ್ ಬಂದಿರುತ್ತೆ. ನೋಟಿಸ್ ತಗೊಂಡಿಲ್ಲ, ಇವತ್ತು ಒಂದ್ ಹೆಣ್ಣು ಮಗಳಾಗಿ ಚಾಲೆಂಜ್ ಮಾಡ್ತೀನಿ. ಕಾಲ್ಗೆ ಚಪ್ಪಲಿ ಹಾಕದ್ ಬಿಟ್ಟಿದೀನಿ, ನಿನ್ ಮೇಲೆ ಕೇಸ್ ಮಾಡಿದೀನಿ. ಕೋರ್ಟ್ ಅಲ್ಲಿ ಬಂದು ಮಾತಾಡು, ಅವಾಗ ನಾನು ಒಪ್ಕೋತೀನಿ ನಿನ್ನನ್ನ. ಏನ್ ತಿಳ್ಕೊಂಡಿದ್ಯಾ? ರಾಯರ ಮಕ್ಳನ್ನ ಬಗ್ಗೆ ಮಾತಾಡಕ್ಕೆ ನಿನ್ಗೆ ಯೋಗ್ಯತೆ ಇದ್ಯಾ? ಯೋಗ್ಯತೆ ಇದ್ಯಾ? ರಾಯರ ಮಕ್ಳು ಸುಮ್ನೆ ಇದ್ದಾರೆ ಅಂತನಾ? ಅವತ್ ಎಷ್ಟು ಜನ ಸೇರಿದ್ರು? ಎಲ್ಲೋಗಿದ್ದೆ? ಒಳ್ಳೇದ್ ಮಾಡೋಂಗಿದ್ರೆ, ಒಳ್ಳೇನಾಗಿದ್ರೆ ಒಳ್ಳೇದನ್ನ ಹೇಳ್ಕೊಡ್ತಿದ್ದೆ ಜನಕ್ಕೆ. ಗಿಲ್ಲಿಯವ್ರ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ತಾ ಇಲ್ಲ. ಗಿಲ್ಲಿಯವ್ರು ಬಿಟ್ಟು ಬೇರೆಯವ್ರು ಏನಾದ್ರು ಆ ತರ ವಿಡಿಯೋ ಮಾಡಿದ್ರೆ ನೀನ್ ಇಷ್ಟೊತ್ತಿಗೆ 20 ವಿಡಿಯೋ ಮಾಡ್ತಿದ್ದೆ. 20 ವಿಡಿಯೋ. ಇವತ್ತು ಒಬ್ಬ ಸೆಲೆಬ್ರಿಟಿ, ಒಬ್ಬ ಹುಡುಗ ವಿಡಿಯೋ ಮಾಡಿರೋದಕ್ಕೆ ಅವ್ರು ಮಾಡಿರೋದು ಸರಿ ಅಂತ ಹೇಳ್ತಿದ್ಯಲ್ಲ. ರಾಯರು ಮುಂದೆ ನಿಂತ್ಕೊಂಡು ಹೂವ ಕೇಳೋದು ತಪ್ಪ? ಕೊಡ್ತಾರೆ ರಾಯರು, ನಿನಗೇನ್ ಗೊತ್ತು? ಕಸ್ತೂರಿಗೇನ್ ಗೊತ್ತು? ಕತ್ತೆಗೇನಲ್ವಾ? ಹಂಗೆ ನೀನ್ ಬರೀ ಕಾಲ್ ಎಳ್ಕೊಂಡೆ ಜೀವನ, ಕಾಲ್ ಎಳ್ಕೊಂಡೆ ವಿಡಿಯೋಸ್ಗಳು ಮಾಡ್ಕೊಂಡಿದ್ಯಾ. ಎಲ್ಲಾರು ಫಾಲೋವರ್ಸ್ಗೆ ಹಂಗೆ ಹಂಗೆ ಅಂತೀಯ. ನಿಂದು ಅದೇ ಬಾಳು. ಈ ಸಲ ಬಾ, ಕಾಲ್ಗೆ ಚಪ್ಪಲಿ ಬಿಟ್ಟಿದೀನಿ. ಈ ಕೋರ್ಟ್ ಅಲ್ಲಿ ಕೇಸ್ ಮಾಡಿದೀನಿ. ನನ್ನ ವಿರುದ್ಧವಾಗಿ ನೀನ್ ಏನೇನ್ ಮಾತಾಡಿದ್ಯಾ? ನೀನ್ ಇಷ್ಟೆಲ್ಲಾ ವಿಡಿಯೋದಲ್ಲಿ ಮಾತಾಡೋ ಬದಲು ಬಂದ್ ನಿಂತ್ಕೋ ಕೋರ್ಟ್ ಅಲ್ಲಿ. ನ್ಯಾಯ ನೀತಿ ಧರ್ಮ, ನಂಗೆ ನ್ಯಾಯ ನೀತಿ ಧರ್ಮದಲ್ಲೇ ಹೋಗ್ತಾ ಇದ್ದೀನಿ. ಬಾ, ನೋಡೇ ಬಿಡೋಣ. ರಾಯರು ಮಕ್ಳನ್ನ ಎದುರಾಕೋಬೇಡ. ರಾಯರೇ ನಿನಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಕೊಡ್ತಾರೆ. ಯಾಕೆಂದ್ರೆ ಒಂದಲ್ಲ ಎರಡಲ್ಲ ನೀನ್ ಮಾಡ್ತಾ ಇರೋದು. ನೀನ್ ಮಾತಾಡು, ಅವ್ರು ವಿಡಿಯೋ ಮಾಡಿದ್ರೆ ಅವ್ರ ಬಗ್ಗೆ ಮಾತಾಡು. ಅಲ್ಯಾರೋ ಗುರುಜಿ ಹೋಗ್ತಾನೆ, ಅಲ್ಲಿ ಪಾದ ನಮಸ್ಕಾರ ಮಾಡ್ತಾನೆ. ಹೌದು, ಒಬ್ರಿಗೆ ಒಂದು ಸ್ಥಾನ ಅಂತ ಕೊಡ್ತಾರೆ ಜನಗಳು. ಅವರಿಂದ ಒಳ್ಳೇದಾದಾಗ ಅವ್ರ ಪಾದಕ್ಕೆ ಬಿದ್ದೇ ಬೀಳ್ತಾರೆ. ಆಯ್ತಾ? ನಿಂದೆಷ್ಟು ನೀನ್ ನೋಡ್ಕೋಬೇಕು. ಬಾ, ಆಯ್ತು, ಕೋರ್ಟ್ ಬಂದು ಅಲ್ಲಿ ಮಾತಾಡಿ ಆಮೇಲೆ ನೋಡೋಣ. ಓಕೆ? ಆಯ್ ಫ್ರೆಂಡ್ಸ್, ನೆಕ್ಸ್ಟ್ ಏನೇನಾಯ್ತು ಅನ್ನೋದನ್ನ ಪ್ರತಿ ಒಂದನ್ನು ಅಪ್ಡೇಟ್ ಕೊಡ್ತಾನೆ ಹೋಗ್ತೀನಿ. ನೋಡೋಣ. ರಾಯರಿದ್ದಾರೆ, ಕಾಲ್ಗೆ ಚಪ್ಪಲಿ ಬಿಟ್ಟಿದ್ದೀನಿ. ಚಪ್ಪಲಿ ಬಿಟ್ಟು ಹೋರಾಟ ಮಾಡ್ತಾ ಇದ್ದೀನಿ. ಇದುವರೆಗೂ ಚಪ್ಪಲಿ ಹಾಕಿಲ್ಲ. ನನ್ನ ಬಗ್ಗೆ ಬಂದಿರುವಂತ ಕಮೆಂಟ್ಸ್ಗಳು, ನನ್ನ ಬಗ್ಗೆ ಮಾತಾಡಿರುವಂತ ಮಾತುಗಳು, ಹೆಣ್ಣು ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಅನ್ನೋನು ಒಂದು ಹೆಣ್ಣು ಬಗ್ಗೆ ತುಂಬಾ ಅವಮಾನ ಮಾಡಿದ್ದಾನೆ ಇವನು ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನ ನೀವೆಲ್ಲರೂ ನೋಡ್ತೀರಾ. ಚಾಲೆಂಜ್ ಬಂದ್ರೆ ಈ ಸಲ ಕೋರ್ಟ್ಗೆ ಅವನು ಅಟೆಂಡ್ ಆದ್ರೆ ನೋಡೋಣ. ನಿಮ್ಗೆ ಕೋರ್ಟ್ಗೆ ಹೋಗಿ ನಾನು ವಿಡಿಯೋ ಸಮೇತ ಮಾಡ್ತೀನಿ. 5 ನೋಟಿಸ್, 1 ನೋಟಿಸ್ ತಗೊಂಡಿಲ್ಲ. ಪ್ರತಿದಿನ ವಿಡಿಯೋದಲ್ಲೇ ಬಿದ್ದಿರ್ತಾನೆ. ನೋಟಿಸ್ ಹೋದ್ರೆ ಇಲ್ಲ ಅಂತ ವಾಪಸ್ ಕಳಿಸ್ತಾನೆ. ಆಯ್ತಾ? ರಾಯರ ಮಕ್ಳ ಬಗ್ಗೆ ಮಾತಾಡ್ಬೇಕಾರೆ ಇದ್ದು ಮಾತಾಡು. ತುಂಬಾ ಜನ ಇದ್ದಾರೆ, ಒಬ್ರಲ್ಲ ಇರೋದು.